ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವರ ಒಂದು ಮೊಬೈಲ್ ಕ್ಯಾಮ್ರಾವನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ನೋಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೀವು ಈ ವಿಡಿಯೋ ಬಂದು ನಿಮಗೆ ಎಜುಕೇಷನ್ ಪರ್ಪಸ್ ಮಾತ್ರ, ಇದು ನಿಮಗೆ ಇಲ್ಲಿಗಲ್ ಥರ ಯೂಸ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಆ್ಯಪನ್ನು ನೀವು ನಿಮ್ಮ ಫ್ರೆಂಡ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಸ್ನೇಹಿತರೆ. ನೀವು ಯಾರ ಒಂದು ಮೊಬೈಲ್ ಕ್ಯಾಮ್ರಾವನ್ನು ನೋಡಬೇಕಂದ್ರೆ ಆ ಒಂದು ಮೊಬೈಲ್ನಲ್ಲಿ ಈ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೋಬೇಕು ಸ್ನೇಹಿತರೆ. ಆ ಆ್ಯಪ್ ಬಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನೀವು ಪ್ಲೇಸ್ಟೋರ್ನ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆ ಆ್ಯಪ್ ಬಂದು ಆ ಆ್ಯಪ್ ಹೆಸರು ಬಂದು ನಿಮಗೆ TrackView ಅಂತ. ಅದನ್ನು ನಿಮ್ಮ ಪ್ಲೇಸ್ಟೋರ್ನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ. ನಂತರ ಅದನ್ನು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಆ್ಯಪ್ ಅನ್ನೋದು ಬರುತ್ತೆ, TrackView ಅನ್ನೋದು. ನಂತರ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಹೊತ್ತ ತಕ್ಷಣ ಮತ್ತೆ ನೀವು ಇಲ್ಲಿ ಅಲೋ ಮಾಡಿ ಸ್ನೇಹಿತರೆ. ಅಲೋ ಮಾಡ್ತಾ ಹೋಗಿ, 4 ಅಲೋ ಬರುತ್ತೆ, 4 ಅಲೋನಲ್ಲಿ ಮಾಡ್ತಾ ಹೋಗಿ. ನಂತರ ನಿಮಗೆ ಇಲ್ಲಿ ಡಿವೈಸ್ ನೇಮ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ನಿಮಗೆ ಇಷ್ಟವಾದ ಒಂದು ಡಿವೈಸ್ ನೇಮ್ ಟೈಪ್ ಮಾಡ್ಕೊಳ್ಳಿ. ನಾನು KVM ಅಂತ ಟೈಪ್ ಮಾಡ್ತೀನಿ. ನಂತರ ನಿಮ್ಮ ಒಂದು ಇಮೇಲ್ ಮುಖಾಂತರ ನೀವು ಲಾಗಿನ್ ಆಗಿ ಸ್ನೇಹಿತರೆ. ಮತ್ತೊಂದು ಸತ ಅದು ಇಮೇಲ್ ಕೇಳ್ತಾ ಸ್ನೇಹಿತರೆ. ಮತ್ತೆ ನೀವು ಅದನ್ನು ಲಾಗಿನ್ ಆಗಿ ನಂತರ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಕೆಳಗೆ ಹೋದರೆ ನಿಮಗೆ ಹಲೋ ಅಂತ ಕೇಳುತ್ತೆ, ಹಲೋ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆ್ಯಪ್ ಅನ್ನೋದು ಈ ಥರ ಬರುತ್ತೆ ಸ್ನೇಹಿತರೆ. ನಂತರ ನೀವು ಏನು ಮಾಡ್ಬೋದು ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ. ನಂತರ ಸ್ನೇಹಿತರೆ ನಿಮಗೆ ಇಲ್ಲಿ ಮೀ ಅಂತ ಇರುತ್ತೆ, ಮೀ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೆಟ್ಟಿಂಗ್ ಇರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮ್ಯೂಟ್ ಅಲರ್ಟ್ ಮೆಸೇಜ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದೇ ಥರ ನಿಮಗೆ ಇಲ್ಲಿ ಬ್ಯಾಕಪ್ ಗೂಗಲ್ ಡ್ರೈವ್ ಅಂತ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು, ಅಥವಾ ನೀವು ಇಟ್ಕೋಬೋದು ಸ್ನೇಹಿತರೆ. ನಂತರ ನೀವು ಬ್ಯಾಗ್ ಬಂದು ಸ್ನೇಹಿತರೆ. ಬ್ಯಾಗ್ ಬಂದ ತಕ್ಷಣ ನಿಮಗೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ್ಯಪ್ಸ್ ಇನ್ಫೋ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ನೋಟಿಫಿಕೇಶನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಲೋ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬೋದು ಸ್ನೇಹಿತರೆ, ಈ ಒಂದು ಆ್ಯಪ್ ಅವ್ರ ಮೊಬೈಲಿದೆ ಅಂತ ಅವರಿಗೆ ಗೊತ್ತಾಗದೆ ಮಾಡ್ಕೋಬೋದು ಸ್ನೇಹಿತರೆ. ಆ ಥರ ನೋಡಿ ಸ್ನೇಹಿತರೆ. ಇನ್ನೊಂದು ಮೊಬೈಲ್ ನೀವು ಏನು ಮಾಡ್ಬೋದು ಸ್ನೇಹಿತರೆ, ಇನ್ನೊಂದು ಮೊಬೈಲ್ನಲ್ಲಿ ಬಂದು ನೀವು ಇಲ್ಲಿ ಅದು ನಿಮಗೆ ತೋರಿಸಿ ನೋಡ್ತೀನಿ ಇನ್ನೊಂದು ಮೊಬೈಲಲ್ಲಿ ಹೇಗೆ ಮಾಡೋದಂತ ನೋಡ್ಕೋಬೋದು. ಈಗ ನನ್ನ ಮೊಬೈಲನ್ನು ಟೈಪ್ ಮಾಡ್ತೀನಿ ನೋಡಿ ಸ್ನೇಹಿತರೆ, ನೋಡ್ಕೋಬೋದು. ಇಲ್ಲಿ ಡಿವೈಸ್ ನೇಮ್ ಯಾವುದನ್ನು ಇಟ್ಕೋಬೋದು ಸ್ನೇಹಿತರೆ, ನಿಮ್ಗೆ ಇಷ್ಟವಾದ ಇಟ್ಕೋಬೋದು. ನಂತರ ನಿಮಗೆ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ನಿಮ್ಮ ಫ್ರೆಂಡ್ ಮೊಬೈಲನ್ನು ಯಾವ ಒಂದು ಜಿಮೇಲಿಂದ ಲಾಗಿನ್ ಆಗಿರುತ್ತೋ ಅದೇ ಜಿಮೇಲ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೋಡ್ಕೊಂಡು ಸೇಮ್ ಮತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ತೆಳಗ ಅಲೋ ಕ್ಲಿಕ್ ಮಾಡಿ. ಅಲೋ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬರುತ್ತೆ, ನೋಡ್ಕೋಬೋದು. ಈಗ ನೋಡಿ ಸ್ನೇಹಿತರೆ, ನಾನು ಜಸ್ಟ್ ಇಲ್ಲಿ ಕ್ಯಾಮ್ರಾವನ್ನು ಕ್ಲಿಕ್ ಮಾಡಿ ತೋರಿಸಿ ನೋಡಿ ಸ್ನೇಹಿತರೆ. ಕ್ಯಾಮ್ರಾ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಈಗ ನೋಡಿ ಸರ್, ಕ್ಯಾಮ್ರಾ ಕ್ಲಿಕ್ ಮಾಡಿ ನೋಡಿ. ಟಾಲ್ಕ್ ಅಂತ ಇರುತ್ತೆ, ಟಾಲ್ಕ್ ಇನ್ ಮಾಡ್ತಾ ಇರ್ಬೋದು. ಅದೇ ಥರ ನಿಮಗೆ ಮೋರ್ ಆಪ್ಷನ್ ಇರುತ್ತೆ, ಅವು ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೋದು. ಮತ್ತು ನೀವು ಕ್ಯಾನ್ಸಲ್ ಮಾಡಿಸ್ತಾರೆ. ಕ್ಯಾನ್ಸಲ್ ಮಾಡಿದ ತಕ್ಷಣ ನೋಡ್ಕೋಬೋದು ನಿಮಗೆ ಇಲ್ಲಿ ಎರಡು ಬರುತ್ತೆ, ಎರಡು ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಿಮಗೆ ಒಂದು ಲೊಕೇಶನ್ ಇರುತ್ತೆ ಸ್ನೇಹಿತರೆ, ಆ ಲೊಕೇಶನ್ ನೀವು ಆನ್ ಮಾಡ್ಕೊಂಡು ನೋಡ್ಕೋಬೋದು. ಅವ್ರು ಯಾವ ಲೊಕೇಶನ್ ಇದೆ ಅಂತ ನೀವು ಇಲ್ಲಿಂದ ತಿಳ್ಕೊಬೋದು ಸ್ನೇಹಿತರೆ. ಅವರ ಒಂದು ಲೊಕೇಶನ್ ನಿಮಗೆ ಇಲ್ಲಿ ತೋರಿಸುವ ಸ್ನೇಹಿತರೆ. ಆ ಲೊಕೇಶನ್ ಇಲ್ಲಿಂದ ನೀವು ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ಎಲ್ಲಿದೆ ಅಂತ ನೀವು ಇಲ್ಲಿಂದ ಟ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಲೈಕ್ ಮಾಡಿದ್ರೆ ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.